ಕಾಶಿ ವಿಶ್ವನಾಥ ಸ್ವಾಮಿ ಅನುಗ್ರಹದಿಂದ ಈ ಭಾಗದಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಿ ಜನರು ಒಳ್ಳೆಯ ಆರೋಗ್ಯ ನೆಮ್ಮದಿಯಿಂದ ಜೀವನ ಸಾಗಿಸಲಿ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಅನುಗ್ರಹ ಪಡೆದು ನಮ್ಮ ಹಿಂದೂ ಪರಂಪರೆಯನ್ನು ಉಳಿಸಿ ಬೆಳೆಸಬೇಕೆಂದು ಯುವ ಮುಖಂಡರಾದ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ ಹಾಗೂ ಗೋಶಾಲ ಟ್ರಸ್ಟ್ ಅಧ್ಯಕ್ಷರಾದ ತಿಪ್ಪದೊಡ್ಡಿ ಕೆ ಎ ಅಶ್ವಥ್ ನಾರಾಯಣ ತಿಳಿಸಿದರು. ತಾಲೂಕಿನ ಮುದಿಗೆರೆ ಮಜರಾ ಗಡ್ಡೂರು ಪಂಚಾಯಿತಿಗೆ ಸೇರಿದ ತಿಪ್ಪದೊಡ್ಡಿ ಗ್ರಾಮದಲ್ಲಿ 3ನೇ ಕಾರ್ತಿಕ ಸೋಮವಾರದ ಅಂಗವಾಗಿ ಲಕ್ಷ ದೀಪೋತ್ಸವ, ವಿಶೇಷ ಅಭಿಷೇಕ, ಹೂವಿನ ಅಲಂಕಾರ, ಹೋಮ ಮುಂತಾದ ಪೂಜಾ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆಯಿತು. ನಾನು ಹಸಗೋಡು ಜಯಸಿಂಹ ಅಂತ. ನಾನು ಭಾಳ ಅತ್ಯಂತ ಭಾಳ ಹಿರಿಯ ಕಾಂಗ್ರೆಸ್ಸಿನ ನಾಯಕ, ಈಗ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯ
ಕರ್ನಾಟಕ ಸರ್ಕಾರದಿಂದ ನಾನು ಅಧ್ಯಕ್ಷ ಆಗಿದ್ದೀನಿ. ಹಿಂದೆ ಕೂಡ ನಾನು ಜಂಗಲ್ ಆರ್ಟ್ಸ್ ರೆಸಾರ್ಟ್ಸ್ ಹಿಂದೆ ನಮ್ಮ ಸಿದ್ದರಾಮಯ್ಯನವರು ಸೇಮ್ ಇದ್ದಾಗ ಆವಾಗ ಕೂಡ ಆಗಿದ್ದು ಚೇರ್ಮನ್, 2ನೇ ಬಾರಿ ಇದು. ಇವತ್ತಿನ ಈ ಒಂದು ಕಾರ್ಯಕ್ರಮ ನಿಜವಾಗಿ ನನಗೂ ಕೂಡ ಯಾವುದೋ ಪುಣ್ಯ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಇದು ಕಾರ್ತಿಕ್ ಮಾಸ ಮೂರನೇ ವಾರ. ಇಂಥ ಒಂದು ಗ್ರಾಮಕ್ಕೆ, ಯಾಕಂದ್ರೆ ನಾನೊಂದು ಭಾಗದಿಂದ ಬಂದಿರೋನು, ಆದ್ರೆ ಈ ಭಾಗ ಇಲ್ಲಿ ಬಂದು ದೇವ್ರ ದರ್ಶನ ಆಗಿದೆ ಅಂತಂದ್ರೆ ಭಗವಂತ ನನ್ನೊಬ್ಬನೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಇರ್ತಕ್ಕಂಥ ವರ್ಗದವರು ಎಲ್ಲರಿಗೂ ಒಳ್ಳೇದಾಗಬೇಕು. ದೇವ್ರ ದಯದಿಂದ ಒಳ್ಳೆ ಮಳೆ ಬೆಳೆ ಆಗಿ ಇವತ್ತು ಹಂಗೆ ಲೆಕ್ಕ ಹಾಕಿದ್ರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಭಗವಂತನ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ಮುಂದೆ ಕೂಡ ದೇವರ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೇದಾಗಲಿ. ನಾವೆಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಅಂದರೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ಈ ನಾವು ಇನ್ನೊಬ್ಬರೇ ಒಬ್ಬರು ಅಂತಲ್ಲ. ಮತ್ತು ಈ ಲಕ್ಷ್ಮೀನಾರಾಯಣವರು ನಮ್ಗೆ ಭಾಳ ವಿಶೇಷವಾಗಿ ಬರಲೇಬೇಕು ಅಂದರು. ಅಲ್ಲ, ಅಶ್ವತ್ಥನಾರಾಯಣವರು. ಮತ್ತು ನಾನು ಈ ಗಾಯತ್ರಿ ಭವನಕ್ಕೆ ನಮ್ಮ ಮುಳುಬಾಗಿಲಿಗೆ ಬಂದು ನಮ್ಮ ಸಮಾಜದವರೆಲ್ಲ ನಾನು ಬರಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಮಗೂ ನಿಮಗೂ ಎಲ್ಲರಿಗೂ ಭಗವಂತ ಅನುಗ್ರಹದಿಂದ ಒಳ್ಳೇದಾಗಲಿ. ವಿಶೇಷವಾಗಿ ಒಳ್ಳೆ ಮಳೆ ಬೆಳೆ ಆಗಿ ನಾವು ಮೂಕ ಪ್ರಾಣಿಗಳನ್ನ ನೆನೆಸ್ತೀನಿ. ಯಾಕಂತಂದ್ರೆ ಅವು ಚೆನ್ನಾಗಿದ್ರೆ ಮನುಷ್ಯನ ಜೀವನ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಭಾವನೆ ನಮ್ಮ ಮುಂಚೆಯಿಂದಲೂ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವನ್ನು ಕೋರ್ತೇನೆ.